ನಾನು ಬಂದಿದ್ದೀನಿ ಅಂತ ನೋಡ್ತಾ ಇರ್ತೀರಾ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನಿವತ್ತು ಅಂತಂದ್ಬಿಟ್ಟು. ಸೊ ಇವತ್ತು ನಮ್ಮ ಅಕ್ಕನ ಬರ್ಡೇ ಇದೆ, ನೋಡೋಣ ಏನಾದರೂ ಮಾಡ್ಕೊಳ್ಳೋಣ ಸ್ಪೆಷಲಾಗಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ನಾನೇ ಟಿಫನ್ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಮಾವಿನ ಹಣ್ಣದ ಕೇಸರಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವೀಟ್ಗೆ. ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ನಾನು ಸ್ಕೂಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಇನ್ನೂ ಮಲಗಿದ್ದಾಳೆ, ಇನ್ನೂ ಎದ್ದಿಲ್ಲ. ನಾನೇ ಎದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಳು ಎದ್ಮೇಲೆ ಅವಳನ್ನು ಕೂಡ ತೋರಿಸ್ತೀನಿ. ಅವಳಿಂದ ಮಲಗಿದ್ದಾಳೆ. ಅಪ್ಪು ಇನ್ನೂ ಮಲಗಿದ್ದಾನೆ, ಅವನು ಎದ್ದಿಲ್ಲ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆಲ್ಲ ಕ್ಲೀನ್ ಮಾಡಿದ್ದೀನಿ. ನಾವು ಹೊಸಲು ಪೂಜೆ ಮಾಡಬೇಕು. ಮಾಡಿದಾದ್ಮೇಲೆ ನಾನು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಈಗ ಕೇಸರಿಬಾತ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರವೆ, ಸಕ್ಕರೆ, ಡ್ರೈ ಫ್ರೂಟ್ಸ್ ಸ್ವಲ್ಪ, ಮಾವಿನ ಹಣ್ಣನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನ ಹಣ್ಣು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಪ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಬಾಣಲಿಗೆ 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ನಾನೀಗ 2 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪನೇ ರವೆ ಹಾಕ್ಕೊಂಡು ಕೈ ಬಿಡ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಎಲ್ಲ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಗ್ರೈಂಡ್ ಮಾಡಿರೋ ಮಾವಿನ ಹಣ್ಣಿನ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮಾವಿನ ಹಣ್ಣನ್ನು ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಡ್ರೈ ಫ್ರೂಟ್ಸು, ತುಪ್ಪ, ಏಲಕ್ಕಿ ಪೌಡರ್ನ ಹಾಕ್ಕೊಂಡ್ರೆ ಕೇಸರಿಬಾತ್ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಮಾತ್ರ. ಹಲೋ, ಹಾಯ್, ಎಲ್ಲರೂ ಹೀಗಿದ್ದೀರಾ? ನನ್ನ ಬರ್ತಡೇ ಇವತ್ತು. ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟಿಫನ್ ಮಾಡಬೇಕು. ಫ್ರೆಶ್ ಅಪ್ ಆಗಿ ಎಲ್ಲ ಇದ್ದೀನಿ. ಈಗ ದೋಸೆ ಎಲ್ಲ ಹಾಕ್ಕೊಂಡು ಟಿಫನ್ ಮಾಡಬೇಕು. ನನ್ನ ತಂಗಿ ಬೆಳಗ್ಗೆನೇ ಕೇಸರಿಬಾತ್ ಎಲ್ಲ ಮಾಡಿಟ್ಟು ಹೋಗಿದ್ದಾಳೆ ನನಗೋಸ್ಕರ. ಈಗ ಟಿಫನ್ ಮಾಡಿಕೊಂಡು ಕೇಸರಿಬಾತ್ ಹೇಗಿದೆ ಅಂತ ನೋಡೋಣ ಬನ್ನಿ. ಬೆಳಿಗ್ಗೆನೇ ಅವಳು ನನಗೋಸ್ಕರ ಸ್ಪೆಷಲಾಗಿ ಕೇಸರಿಬಾತ್ ಮಾಡಿಟ್ಟಿದ್ದಾಳೆ. ಅದು ನೋಡೋಣ. ಹಾಗೆ ದೋಸೆ ಹಾಕ್ಕೊಂಡು ಟಿಫನ್ ಮಾಡೋಣ ಬನ್ನಿ. ಈಗ ಮನೇಲಿ ಎಲ್ಲರದ್ದು ಟಿಫನ್ ಆಗಿದೆ. ನಂದು ನಮ್ಮ ಮಮ್ಮಿದು ಇಬ್ಬರು ಟಿಫನ್ ಆಗಿಲ್ಲ. ನಮ್ಮ ಮಮ್ಮಿ ನನ್ನ ಮಗನ ಎತ್ಕೊಂಡಿದ್ದಾರೆ. ಹಾಗೆ ನಾನು ದೋಸೆ ತಿಂದ್ಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ತುಪ್ಪ ಚೆನ್ನಾಗಿರುತ್ತಲ್ವ, ತುಪ್ಪ ಹಾಕ್ಕೊಂಡಿದ್ದೀನಿ ದೋಸೆಗೆ. ದೋಸೆ ಹಾಕ್ಕೊಂಡು ನಾನು ಊಟ ಮಾಡ್ತೀನಿ. ಕೇಸರಿಬಾತ್ ಹೇಗಿದೆ ಅಂತ ನೋಡಬೇಕು. ನೋಡೋಣ ಬನ್ನಿ ಅದು ಹೇಗೆ ಮಾಡಿದ್ದಾಳೆ ಅಂತ. ಸ್ವಲ್ಪ ತೆಳುವಾಗಿ ಮಾಡಿಬಿಟ್ಟಿದ್ದಾಳೆ. ತುಂಬ ಚೆನ್ನಾಗಿತ್ತು ಕೇಸರಿಬಾತ್. ಅದಕ್ಕೆ ಮಾವಿನ ಹಣ್ಣು ಹಾಕಿ ಕೇಸರಿಬಾತ್ ಮಾಡಿರೋದು. ಆದರೂ ಅದು ಪೈನಾಪಲ್ ಫ್ಲೇವರಲ್ಲಿತ್ತು ಕೇಸರಿಬಾತು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಸಹ ತುಂಬ ಚೆನ್ನಾಗಿತ್ತು. ಇವತ್ತು ಟಿಫನ್ ಇದು ದೋಸೆ, ಚಟ್ನಿ ಮತ್ತು ಕೇಸರಿಬಾತು. ಟಿಫನ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಟಿಫನ್ ಬೇಗ ಮುಗಿಸ್ಕೊಂಡು ನನ್ನ ಮಗನಿಗೆ ನಾವು ಸ್ನಾನ ಮಾಡಿಸ್ಕೊಟ್ರು. ಅವನು ನಾನು ಇಬ್ಬರು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ರಿ. ಕೇಸರಿಬಾತ್ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಅವಳು ಫಸ್ಟ್ ಟೈಮ್ ಮಾಡಿರೋದು. ಚೆನ್ನಾಗೇ ಮಾಡಿದ್ಲು ಕೇಸರಿಬಾತು. ಪೈನಾಪಲ್ ಫ್ಲೇವರಲ್ಲಿತ್ತು. ತುಂಬ ಚೆನ್ನಾಗಿತ್ತು. ನನ್ನ ಮಗನ ನೋಡಿ ಎಷ್ಟು ಸೈಲೆಂಟಾಗಿದ್ದಾನೆ ದೇವಸ್ಥಾನದ ಹತ್ರ. ಅಂದರೆ ಏನೂ ಗೊತ್ತಿಲ್ಲ ಅನ್ನೋ ಥರ ಇದ್ದಾನೆ ಸೈಲೆಂಟಾಗಿ. ಮನೆಯಲ್ಲಾದರೆ ಕಿರ್ಚಾಕ್ಬಿಡ್ತಾನೆ. ಹಾಗೆ ದೇವಸ್ಥಾನದ ಹತ್ರ 20-30 ಮಿನಿಟ್ಸ್ ಆಯಿತು ಅಷ್ಟೇ. ಏನು ರಶ್ ಇರಲಿಲ್ಲ. ಹೋಗಿದ್ದ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಬರ್ತಾ ಬಿಸಿಲು ತುಂಬ ಇತ್ತು. ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ಪಾರ್ಲರಲ್ಲಿ ತಿನ್ಕೊಂಡು ಬಂದ್ವಿ. ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ ಅಷ್ಟರಲ್ಲಿ ದೇವಸ್ಥಾನದ ಹತ್ರ. ತುಂಬ ಅಂದರೆ ತುಂಬ ಸೈಲೆಂಟಾಗಿದ್ದು. ಅದೇನೋ ಸೈಲೆಂಟಾಗಿದ್ದನೋ ಗೊತ್ತಿಲ್ಲ. ನಾನು ಸ್ಕೂಲಿಂದ ಇವಾಗ ಬಂದೆ. ನಮ್ಮ ಅಕ್ಕನೂ ಮತ್ತು ನಮ್ಮ ಭಾವ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ನನ್ನ ಪುಣ್ಯಕ್ಕೆ ಆರ್ಡ್ರ್ ಅವರು ಈಗ ಫೋನ್ ಮಾಡಿದ್ದು. ನಾನು ರಿಸೀವ್ ಮಾಡ್ಕೊಂಡು ಬರಬೇಕೀಗ. ಬನ್ನಿ ಹೋಗೋಣ. ಈಗ ಆರ್ಡ್ರ್ ಬಂದಿದೆ ಅಂತ ಫೋನ್ ಮಾಡಿದರು. ಆರ್ಡ್ರ್ ಬಂದಿದೆಯಂತೆ ನಮ್ಮ ಅಕ್ಕನ ಬರ್ಡೇಗೆ ಅಂತ ಹೇಳ್ಬಿಟ್ಟು. ಗಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಆರ್ಡ್ರ್ ಮಾಡಿಸ್ಕೊಂಡಿದ್ದೆ. ಬನ್ನಿ ಆರ್ಡ್ರ್ ಇಸ್ಕೊಂಡು ಬರೋಣ. ಅವ್ರು ಇಲ್ಲಿದ್ದಾರೆ ಅಂತ ಫೋನ್ ಮಾಡಿದರು. ಬನ್ನಿ ಇಸ್ಕೊಂಡು ಬರೋಣ. ಇಲ್ಲಿದೆ ನೋಡಿ ಗೈಸ್ ಆರ್ಡ್ರು. ಅವಳು ದೇವಸ್ಥಾನದ ಹತ್ರ ಹೋಗಿದ್ದಾಳೆ. ಇದು ಇವಾಗ ಟೈಮಾಗೆ ಆರ್ಡ್ರ್ ಡೆಲಿವರಿ ಆಗಿದೆ ನನಗೆ. ಸೊ ಇದು ರೂಮಲ್ಲಿ ಇರ್ತೀನಿ. ಕೇಕ್ ಕಟ್ಟಿಂಗ್ ಮಾಡಬೇಕಂದ್ರೆ ಇದನ್ನು ನಾನು ಕೊಡ್ತೀನಿ ಅವಳಿಗೆ. ಆರ್ಡ್ರ್ ಇಸ್ಕೊಂಡು ಬಂದು ನಾನೀಗ ರೂಮಲ್ಲಿ ಇಟ್ಟಿದ್ದೀನಿ. ನಮ್ಮ ಅಕ್ಕ ಇನ್ನೂ ಬಂದಿಲ್ಲ. ಬಂದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಬೇಕಂದ್ರೆ ನಾನು ಈ ಗಿಫ್ಟನ್ನ ಕೊಡ್ತೀನಿ. ನೋಡೋಣ ಅವ್ಳ ರಿಯಾಕ್ಷನ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು.
ಸೊ ನಾನು ಅಂದ್ಕೊಂಡಿದ್ದೆ ಅವಳ ಬರ್ಡೇಗೆ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಗಿಫ್ಟ್ ಏನಾದರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು. ಸೊ ಅವಳಿಗೆ ಯಾವಾಗೋ ಯೂಸ್ ಆಗೋಕ್ಕಿಂತಲೂ ಸದ್ಯಕ್ಕೆ ಈಗ ಪ್ರೆಸೆಂಟ್ ಯೂಸ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ತೋರಿಸ್ತೀನಿ ಅದು ಏನು ಅಂತ ಹೇಳ್ಬಿಟ್ಟು. ನಾನು ಮಧ್ಯಾಹ್ನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಸಾಕಾಗಲಿಲ್ಲ ಪೂಜೆ ಮಾಡಿ ಹೋಗೋಕ್ಕೆ, ಬೆಳಗ್ಗೆ ಮಾಡಿರಲಿಲ್ಲ, ಅದಕ್ಕೆ ಈಗ ಸಂಜೆ ಬಂದು ಪೂಜೆ ಮಾಡ್ತಾಯಿದ್ದೀನಿ. ನನ್ನ ತಂಗಿ ನಮ್ಮ ಮಮ್ಮಿ ಅಡುಗೆ ಮಾಡ್ತಿದ್ದಾರೆ, ನಾನು ನನ್ನ ಮಗ ನೋಡಿಕೊಂಡು ಆರಾಮಾಗಿದ್ದೀನಿ. ಯಾವಾಗಲೂ ಒಂದೇ ಥರ ವಿಶ್ ಮಾಡಿ ಬರ್ಡೇಗೆ ಬೋರ್ ಆಗಿದ್ದರೆ ಸೊ ನಾನು ಈ ಥರ ನೋಡಿ ಗುಂಪಿನ ತೊಗೊಂಡಿದ್ದೀನಿ. ಸೊ ಇದರಿಂದ ನಾನು ಬರ್ಡೇ ವಿಶ್ಗೆ ನಮ್ಮ ಅಕ್ಕನಿಗೆ ವಿಶ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಬೆಳಗ್ಗೆನೇ ನಾನು ಇದನ್ನು ಮಾಡ್ಬೇಕು ಅಂದ್ಕೊಂಡೆ, ಬಟ್ ಬೆಳಗ್ಗೆ ನಾನು ಇದು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಈವ್ನಿಂಗ್ ನಾನು ವಿಶ್ ಮಾಡ್ತಾಯಿದ್ದೀನಿ. 1 ಸೆಕೆಂಡು ಬೆಳಗ್ಗೆ ವಿಶ್ ಮಾಡಿದೆ, ಬಟ್ ಈಗಲೂ ಒಂದು ಸತಿ ವಿಶ್ ಮಾಡ್ತಾಯಿದ್ದೀನಿ. ಈ ಗುಂಪಿನ ತೊಗೊಂಡು ನೋಡೋಣ ಅವಳು ಯಾವ ರೀತಿ ಕಿಡ್ಸ್ತಾಳೆ, ಎಷ್ಟು ಜೋರಾಗಿ ಕಿಡ್ಸ್ತಾಳೆ ಅಂತ ನನಗೆ ಭಯ ಆಗ್ತಾಯಿದೆ. ಅವಳು ಅಷ್ಟು ಜೋರಾಗಿ ಕಿಡ್ಸ್ತಾಳೆ, ಏನಾದರೂ ಮಾಡಿದ್ರೆ ಸುಮ್ಮನೆ ಒಯ್ದರೆ ಸಾಕು ಫುಲ್ ಜೋರಾಗಿ ಕಿಡ್ಸ್ಬಿಡ್ತಾಳೆ. ಸೊ ನೋಡೋಣ ಅವಳು ಯಾವ ರೀತಿ ಮಾಡ್ತಾಳೆ ಇದು ಅಂತ ಹೇಳ್ಬಿಟ್ಟು ಗುಂಪಿನ ಇಲ್ಲಿ ಇಟ್ಕೊಂಡಿದ್ದೀನಿ. ಫುಲ್ ಶಾರ್ಪಾಗಿದೆ, ಚೂಪಾಗಿದೆ. ಈಗ ಅವಳನ್ನ ಕರಿತೀನಿ. ಶಯಕ್ಕ, ಶಯಕ್ಕ, ಓಯ್ ಏನು ಮಾಡ್ತಿದ್ದೀರಾ ಬನ್ನಿ? ಬನ್ನಿ ಆಯ್ತು. ಏನು ಮಾಡ್ತಾಯಿದ್ದೀರಾ? ವಿಶ್ ಹ್ಯಾಪಿ ಬರ್ಡೇ. ನನ್ನ ತಂಗಿನೂ ಸ್ವಲ್ಪ ಅದು ಇದು ಎಲ್ಲ ಕಿತಾಪತಿ ಮಾಡಿ ಏನೋ ವಿಶ್ ಮಾಡಿದ್ಲು. ಅದೇನೋ ಗುಂಪಿನ ತೊಗೊಬಂದು ಇಟ್ಬಿಟ್ಟಿದ್ದಾಳೆ, ನೋಡೇ ಎಲ್ಲ ಸುಮ್ಮನೆ ಏನೋ ಮಾಡ್ತಿದ್ದಾಳೆ ಅಂತ ಹೋದರೆ ರೂಮ್ಗೆ ಕೆಲಸ ಮಾಡಿದ್ಲು. ಅದೆಲ್ಲ ಮುಗಿಸ್ಕೊಂಡು ಈಗ ಕೇಕ್ ಕಟ್ಟಿಂಗ್ ಎಲ್ಲ ರೆಡಿ ಮಾಡ್ತಿದ್ದಾಳೆ ಅವಳು. ಇದು ಒಂದು LED ಲೈಟ್ ಇತ್ತು, ಅದನ್ನು ಇಟ್ಟು ಟೇಬಲ್ ಮೇಲೆ ಡೆಕೋರ್ ಮಾಡ್ತಿದ್ದಾಳೆ. ಅವಳೇ ಎಲ್ಲ ಮಾಡ್ತಿದ್ಲು. ನನಗೆ ಫುಲ್ ರೆಸ್ಟ್, ಬರ್ತಡೇ ದಿವಸ ಫುಲ್ ರೆಸ್ಟ್ ಮಾಡ್ಕೊಂಡಿದ್ದಿದ್ದೆ ಕೆಲಸ. ಅದು ಫುಲ್ ಸ್ವಲ್ಪ ಟೈಟ್ ಥರ ಇತ್ತು, ಅದನ್ನೇನೋ ಮಾಡಿ ಹೆಂಗೋ ಮಾಡಿ ಅದನ್ನು ಅದ್ರ ಮೇಲೆ ಇಟ್ಟಿದ್ದಾಳೆ. ಅದು ಲೈಟ್ ಅದು ಇದ್ದಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಕೇಕ್ ಎಲ್ಲ ತಂದು ಅವಳೇ ಇಟ್ಟು ಅದಾದಮೇಲೆ ಕೇಕ್ ಕಟ್ಟಿಂಗ್ಗೆ ನನ್ನ ಕರೆದ್ಲು. ಅದು ನನ್ನ ನೇಮನ್ನು ಅವ್ರು ಆರು ಕರೆಕ್ಟಾಗೇ ಬರೆದಿಲ್ಲ, ನೀಟಾಗಿ ಒಂಥರ ಬರೆದ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ಮೇಲೆ ನನ್ನ ತಂಗಿನೇ ಪಾಪ ಎಲ್ಲ ಕೆಲಸ ಮಾಡ್ತಿದ್ದಾಳೆ. ನಿಜ ಹೇಳ್ಬೇಕಂದ್ರೆ ನಾನು ಇವತ್ತು ಏನು ಕೆಲಸನೂ ಮಾಡೇ ಇಲ್ಲ. ಅಡುಗೆ ಸಹ ನನ್ನ ತಂಗಿನೇ ಮಾಡಿಕೊಟ್ರು, ನಮ್ಮ ಮಮ್ಮಿ ನನ್ನ ತಂಗಿ ಮಾಡಿದ್ರು. ಬೆಳಗ್ಗೆ ಮಾತ್ರ ದೋಸೆ ಹಾಕ್ಕೊಂಡು ತಿಂದಿರೋದು ಅಷ್ಟೇ ಕೆಲಸ ಇವತ್ತು ಬೆಳಗ್ಗೆಯಿಂದ. ನಾನು ಮತ್ತು ಬೇರೆ ಏನೂ ಕೆಲಸ ಇಲ್ಲ. ಸಾಂಬಾರೆಲ್ಲ ರೆಡಿಯಾಗಿದೆ. ನಮ್ಮ ಮನೇಲಿ ಮುದ್ದೆ ಅಂತೂ ಕಂಪಲ್ಸರಿ ಇರಲೇಬೇಕು. ಹಾಗಾಗಿ ಅವಳು ನಾನೇ ಮುದ್ದೆ ಮಾಡ್ತೀನಿ, ನೀನು ಅಲ್ಲೇ ಇರು ಅಂತ ಹೇಳಿ ಬಿಟ್ಲು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ನನಗೆ ಇರೋಕ್ಕಾಗಲಿಲ್ಲ, ನನ್ನ ಮಗನೆಲ್ಲ ಮೇಂಟೈನ್ ಮಾಡೋಕ್ಕೆ ಆ ಡ್ರೆಸ್ಸಲ್ಲಿ ಆಗೋಲ್ಲ. ಹಾಗಾಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾನು ಊಟ ಮಾಡೋಣ ಅಂತ ಬರೋಷ್ಟರಲ್ಲಿ ಅವಳು ಪಾಪ ಮುದ್ದೆ ಎಲ್ಲ ಮಾಡಿಟ್ಟಿದ್ಲು. ಈಗ ಸೆಲೆಬ್ರೇಷನ್ ಎಲ್ಲ ಮುಗೀತು. ಈಗ ಊಟ ಮಾಡಬೇಕು. ಮನೇಲಿ ಅಡುಗೆ ಎಲ್ಲ ರೆಡಿಯಾಗಿದೆ, ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡಬೇಕು. ಅಫ್ಕೋರ್ಸ್ ನಾನ್ ವೆಜ್ ಅಂತೂ ಇದ್ದೇ ಇರುತ್ತೆ. ಬನ್ನಿ ಏನೇನು ಮಾಡಿದ್ದಾರೆ ಅಂತ ಸಹ ತೋರಿಸ್ತೀನಿ. ನಾರ್ಮಲ್ ಮುದ್ದೆ ಅಂತೂ ಇರಲೇಬೇಕು ಕಂಪಲ್ಸರಿ. ಮುದ್ದೆ ಆದಮೇಲೆ ಮತ್ತು ಇದು ಬೋಟಿ ಮಮ್ಮಿ ಮಾಡಿದ್ದಾರೆ ಸಾಂಬಾರು, ತುಂಬ ಚೆನ್ನಾಗಿ ಮಾಡ್ತಾರೆ ಈ ಸಾಂಬಾರು. ಅದಕ್ಕೆ ಮಮ್ಮಿ ಕೈಲೇ ಮಾಡಿಸಿದ್ದೀನಿ ಬೋಟಿ ಸಾಂಬಾರು. ಮತ್ತು ಇದು ಮತ್ತು ನಾನ್ ವೆಜ್ಜಲ್ಲೇ ಇದು ಏನೋ ಒಂದು
ನನಗೆ ಗೊತ್ತಿಲ್ಲ ಇದರ ಹೆಸರೇನು ಅಂತ. ಮಾಡಿದ್ರು ಇದು ಪಲ್ಯ ಥರ ಏನೋ ಮಾಡಿದ್ರು ಇದನ್ನು. ಇದು ಮತ್ತು ಫೈನಲ್ಲಾಗಿ ಅನ್ನ ಅಂತೂ ಇದ್ದೇ ಇರುತ್ತಲ್ವ ಎಲ್ಲರ ಮನೇಲೂ. ನೋಡಿ ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ಗೆ. ಒಂದು ನನ್ನ ಹಸ್ಬೆಂಡ್ ಪ್ಲೇಟ್ ಮತ್ತು ಒಂದು ನನ್ನ ಪ್ಲೇಟ್. ನಾನ್ ವೆಜ್ ಊಟಕ್ಕೆಲ್ಲ ಸ್ವಲ್ಪ ಮುದ್ದೆ ಜಾಸ್ತಿನೇ ಇರ್ಬೇಕು ನಮ್ಮ ಮನೇಲಿ. ಗೈಸ್ ಈಗ ಅವಳು ಆಚೆ ಇದ್ದಾಳೆ. ಅನ್ಬಾಕ್ಸ್ ಮಾಡ್ಸೋಣ, ಇದು ಗಿಫ್ಟು ಇವಾಗ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಿದೆ. ಅವಳೀಗ ಕುತ್ಕೊಂಡಿದ್ದಾಳೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು. ನನಗೆ ಈಗ ಆಗ್ತಾಯಿಲ್ಲ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕೂತಿದ್ದಾಳೆ. ಅಪ್ಪನೂ ಅಲ್ಲೇ ಇದ್ದಾನೆ. ಬನ್ನಿ ಕೊಡೋಣ, ಇದು ನನ್ನ ಪುಟ್ಟ ಗಿಫ್ಟ್. ಪಾಪ ನನ್ನ ತಂಗಿ ನನಗೆ ಗೊತ್ತಿಲ್ಲದೇ ನನಗೊಂದು ಗಿಫ್ಟನ್ನು ಆರ್ಡರ್ ಮಾಡಿದ್ದಾಳೆ ಫ್ಲಿಪ್ಕಾರ್ಟಿಂದ. ಅವಳೆ ಹುಡುಗಿ ನನಗೊಂದು ಸ್ವಲ್ಪನೂ ಕ್ಲೂ ಕೊಡದೆ ಆರ್ಡರ್ನ ಬುಕ್ ಮಾಡಿದ್ದಾಳೆ. ನನಗೆ ಗೊತ್ತೇ ಇಲ್ಲ, ಪರವಾಗಿಲ್ಲ ಚೆನ್ನಾಗಿರೋದನ್ನು ಆರ್ಡರ್ ಮಾಡಿದ್ದಾಳೆ. ಅವಳು ಹೇಳಿದ್ಲು ನಾನೇನೋ ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ. ನನಗೆ ಗೊತ್ತೇ ಇಲ್ಲ, ಅದು ಒಂದು ಚೂರು ಸಹ ಕ್ಲೂ ಇರಲಿಲ್ಲ. ಅವಳೇ ತಗೊಂಡು ಅದು ನೋಡಿದ್ರೆ ಬರ್ತಡೇ ದಿವಸನೇ ರಿಸೀವ್ ಆಗಿದೆ. ಅವಳು ತಗೊಂಡು ಬಂದು ಇಟ್ಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ತಂದು ಕೊಟ್ಟಳು. ಪಾಪ ರಿಂಗ್ ಲೈಟ್ನ ಆರ್ಡರ್ ಮಾಡಿದ್ದಾಳೆ. ತುಂಬಾ ಚೆನ್ನಾಗಿತ್ತು. ಅವಳು ಭಯ ಪಡ್ತಿದ್ಲಂತೆ, ಹೆಂಗೆ ಬರ್ತಿದ್ದೋ ಏನೋ ಅಂತ ಅಂದ್ಕೊಂಡಿದ್ಲಂತೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಲೈಟಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ಟ್ಯಾಂಡು ಅಷ್ಟೇ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ನೋಡಿ ಇಲ್ಲಿ ಫಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೈಟ್ ಅಂತೂ ಎಷ್ಟು ಹೈಟ್ ಇದೆ ಗೊತ್ತಾ, ಎಷ್ಟು ಹೈಟ್ ಬೇಕಾದರೂ ನಾವು ಫಿಕ್ಸ್ ಮಾಡ್ಕೊಳ್ಬೋದು. ವೈರ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ನಮ್ಮ ಮೊಬೈಲ್ದು ಚಾರ್ಜರ್ದು ಕಾಯಿಲ್ ಇರುತ್ತಲ್ವ ಅದನ್ನು ಫಿಕ್ಸ್ ಮಾಡಿಕೊಂಡು ಲೈಟ್ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ, ಸಖತ್ ಇಷ್ಟ ಆಯ್ತು ನನಗಂತೂ. ಎಷ್ಟು ಉದ್ದ ಇದೆ ಗೊತ್ತಾ, ತೋರಿಸ್ತೀನಿ ರೀ ಮುಂದೆ ವಿಡಿಯೋದಲ್ಲಿ ನಿಮಗೆ. ವೈರ್ ಮಾತ್ರ ಸ್ವಲ್ಪ ಚಿಕ್ಕದು ಕೊಟ್ಬಿಟ್ಟಿದ್ದಾರೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ ಇಷ್ಟು ಉದ್ದ ಇದೆಯಾ. ಇವಾಗ ಇದನ್ನು ಆನ್ ಮಾಡ್ಕೊಳ್ತಿದ್ದೀನಿ ನೋಡಿ. ಅದು ಪವರ್ ಬಟನ್ ಆನ್ ಮಾಡೋದು. ಮತ್ತು ಅದಾದಮೇಲೆ ಅದು ಮೈನಸ್ ಮತ್ತು ಪ್ಲಸ್ ಮತ್ತು ಅದು ಲೈಟಿಂಗ್ ಚೇಂಜ್ ಮಾಡೋದು. 3 ಥರ ಲೈಟ್ ಬರುತ್ತೆ ಅದರಲ್ಲಿ. ಆನ್ ಮಾಡಿಕೊಂಡು 3 ಥರ ಮಾಡ್ಕೊಳ್ಬೋದು ಅದರಲ್ಲಿ. ನೋಡಿ ಅದು ಚೇಂಜ್ ಮಾಡ್ತೀನಿ ನಾನೀಗ. ಕೋಲ್ಡ್ ವೈಟ್ ಒಂದು ಕಲರು ಮತ್ತು ವಾರ್ಮ್ ವೈಟ್ ಒಂದು ಕಲರ್ ಇರುತ್ತೆ ಮತ್ತು ವಾರ್ಮ್ ಎಲ್ಲೋ ಅಂತ 3 ಕಲರ್ ಇದೆ ಅದರಲ್ಲಿ. ಆಲ್ಮೋಸ್ಟ್ ಎಲ್ಲ ರಿಂಗ್ ಲೈಟ್ಸಲ್ಲೂ 3 ಕಲರ್ ಇದೆ ಅನಿಸುತ್ತೆ. ನೋಡಿ ಇದನ್ನು ಮತ್ತೆ ಲೂಸ್ ಮಾಡಿ ಮೇಲೆ ಕೆತ್ತಿದ್ರೆ ಎಷ್ಟು ಮೇಲೆ ಹೋಗುತ್ತೆ ಗೊತ್ತಾ. ತಲೆ ಎತ್ತಿ ಅದನ್ನು ನೋಡಬೇಕು, ಅಷ್ಟು ಮೇಲೆ ಹೋಗುತ್ತೆ. ತೋರಿಸ್ತಿದ್ದೀನಿ ನೋಡಿ. ಅದು ಒಂದು ಆಲ್ರೆಡಿ ಉದ್ದ ಮಾಡಿದ್ದೀನಿ, ಮತ್ತು ಇದನ್ನು ಲೂಸ್ ಮಾಡಿ ಉದ್ದ ಮಾಡ್ತಿದ್ದೀನಿ. ನೋಡಿ ಎಷ್ಟು ಉದ್ದ ಬರುತ್ತೆ ಅಂದರೆ ಅಷ್ಟುದ್ದ ಬರುತ್ತೆ. ನಮ್ಮ ಮನೆ ಅಷ್ಟುದ್ದ ಬರುತ್ತೇನೋ ಅನಿಸುತ್ತೆ ನನಗೆ. ಅಷ್ಟುದ್ದ ಬರುತ್ತೆ. ಮತ್ತು ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಮತ್ತೆ ಅದನ್ನು ಟೈಟ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿರುತ್ತೆ. ನೋಡಿ ತೋರಿಸ್ತೀನಿ ಈಗ ಎಷ್ಟು ಉದ್ದ ಇದೆ ಅಂತ. ನೋಡಿ ಇಷ್ಟು ಉದ್ದ ಇದೆ. ನಮ್ಮ ಮನೇಲಿ ಅರ್ಧ ಮನೆ ಅಷ್ಟು ಉದ್ದ ಇದೆ ಅದು. ಬೇಕಾದರೆ ನಾವು ಫಂಕ್ಷನ್ಸ್ ಏನಾದರೂ ಮಾಡಿದ್ರೆ ಲೈಟ್ ಇಲ್ಲದೆ ಆಗ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನನಗೆ ಅಷ್ಟು ಉದ್ದ ಎಲ್ಲ ಬೇಕಿಲ್ಲ, ಅದಕ್ಕೆ ನಾನು ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿದೆ ಇದು ರಿಂಗ್ ಲೈಟು. ನಾನು ಗೋಡೆ ಕಡೆ ರಿವರ್ಸ್ ಮಾಡಿ ಒಂದ್ಸಲ ನಿಮಗೆ ತೋರಿಸ್ತೀನಿ ರೀ. ತುಂಬಾ ಸಖತ್ತಾಗಿದೆ. ನಾನು ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋದು ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದಿನ ನಾನು ನನ್ನ ತಂಗಿ ಡಿಸ್ಕಸ್ ಮಾಡಿದ್ರಿ ರಿಂಗ್ ಲೈಟ್ ತೊಗೊಳ್ಬೇಕು ಅಂತ. ಇಲ್ಲ ನೋಡಿ ವಿಶ್ ಲಿಸ್ಟಲ್ಲಿ ಹಾಕಿ ಇಟ್ಟಿದ್ದೆ. ನನ್ನ ತಂಗಿ ಅದನ್ನು ನೋಡಿ ಅವಳ ಫೋನ್ಗೆ ಅವಳು ಫಾರ್ವರ್ಡ್ ಮಾಡಿಕೊಂಡು ಬುಕ್ ಮಾಡಿದ್ದಾಳೆ. ಆಗಲೇ ತೋರಿಸಿದ್ದು ವಾಮೆಲ್ಲೋ. ನೋಡಿ ಇದು ಇನ್ನೊಂದು ಕಲರ್ ಕಾಣಿಸ್ತಿದೆ ನಿಮಗೆ. ಅದು ಡೈರೆಕ್ಟ್ ಕ್ಯಾಮ್ರಾಗೆ ಆನ್ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಕಾಣಿಸಲ್ಲ, ಗೋಡೆಗಾದ ಎಷ್ಟು ನೀಟಾಗಿ ಬೆಳಕು ಕಾಣಿಸ್ತಿದೆ ನೋಡಿ. ಫುಲ್ ಮನೆಯೆಲ್ಲ ಲೈಟ್ಸ್ ಆಫ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದಾದಮೇಲೆ ಅದರಲ್ಲಿ ಇನ್ನೂ ಕಮ್ಮಿ ಮಾಡ್ಕೊಳ್ಬೋದು ಬ್ರೈಟ್ನೆಸ್ಸು. ಅದರಲ್ಲಿ 3 ಥರ ಬ್ರೈಟ್ನೆಸ್ ಇದೆ. ಅಲ್ಲಿ ಮೈನಸ್ ಪ್ಲಸ್ ಇರುತ್ತಲ್ವ, ಮೈನಸ್ನ ಮಾಡಿಕೊಂಡ್ರೆ ಕಮ್ಮಿ ಬರುತ್ತೆ, ಮತ್ತು ಪ್ಲಸ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ಓವರಾಲ್ ತುಂಬ ಚೆನ್ನಾಗಿದೆ ಕ್ಯಾಮ್ರಾ. ಇದು ಲೈಟಿಂಗು ಸಖತ್ತಾಗಿದೆ, ನನಗಂತೂ ಇಷ್ಟ ಆಯಿತು. ನೋಡಿ ಇದು ಕ್ಯಾಮ್ರಾ ಕಡೆ ತಿರುಗಿಸಿ ನಾನು ಮಾಡ್ತಿರೋದಕ್ಕೆ ಅಷ್ಟು ಕ್ಲಿಯರಾಗಿ ಅದು ಬೆಳಕು ಕಾಣಿಸ್ತಿಲ್ಲ. ಗೋಡೆ ಕಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಬರ್ತಡೇ ಅಂತೂ ಈ ವರ್ಷ ಸಖತ್ತಾಗಿತ್ತು. ನನ್ನ ಮಗನ ಜೊತೆ ಇದು ಫಸ್ಟ್ ಬರ್ತಡೇ ಆಗಿರೋದ್ರಿಂದ ತುಂಬ ಖುಷಿ ಆಯಿತು. ಎಕ್ಸ್ಪೆಷಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ನನ್ನ ಮಗ ಎಷ್ಟು ಸೈಲೆಂಟ್ ಆಗಿದ್ದಾಗ ಗೊತ್ತಾ ದೇವಸ್ಥಾನದ ಹತ್ರ, ಅದಕ್ಕೆ ಖುಷಿ ಆಯಿತು ನನಗೆ. ಆಲ್ಮೋಸ್ಟ್ 2 hours ಆಯಿತು ಅನಿಸುತ್ತೆ ನಾವು ಮನೆ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಮತ್ತೆ ರಿಟರ್ನ್ ಬರೋಕ್ಕೆ. ಅಷ್ಟೊತ್ತು ಸೈಲೆಂಟಾಗಿದ್ದ ಅವನು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗೆ ತುಂಬ ಖುಷಿಯಾಗುತ್ತೆ. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ನೋಡಿ ಲೈಟ್ ಹಾಕಿ ಈಗ ತೋರಿಸ್ತಾ ಇದ್ದೀನಿ. ಇದು ಲೈಟ್ನ ಚೇಂಜ್ ಮಾಡ್ಕೊಳ್ಳೋದು ಮತ್ತು ಅದು ಲೈಟ್ ಆನ್ ಮಾಡ್ಕೊಳ್ಬೋದು. ಪ್ಲಸ್ಸು ಮೈನಸ್ಸು ಬ್ರೈಟ್ನೆಸ್ ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೊಳ್ಳೋದು ಇಷ್ಟೇ. ಇದು ಸ್ವಲ್ಪ ಲೇಟ್ ಆಯಿತು ನನಗಿದೆಲ್ಲ ಜೋಡಿಸೋದಕ್ಕೆ. ಫಸ್ಟ್ ಟೈಮ್ ಎಲ್ಲ ಗೊತ್ತಿರಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.